ಜನಾರ್ದನ್ ರೆಡ್ಡಿ ಅಣ್ಣನವ್ರನ್ನ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಶಿವರಾಮಗೌಡರು ಕೂಡ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಸ್ವಾಗತ. ಮೊದಲನೇದಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮೊದಲ ಕರೆದಿರುವಂಥ ಬಿಜೆಪಿ ಪಕ್ಷದ ಕಚೇರಿ ನಮ್ಮ ಹಿರಿಯರಾಗಿರುವಂಥ ಮುದ್ದಬೇಗೌಡರು, ಹಿರಿಯಗೌಡರು ಮತ್ತು ಗ್ರಾಮೀಣ ಅಧ್ಯಕ್ಷರಾಗಿರುವಂಥ ಡಿ ಕೆ ಆಗ್ಬೋದು, ಹಿರಿಯರು ಮತ್ತು ನಗರ ಅಧ್ಯಕ್ಷರಾಗಿರುವಂಥದ್ದು ಮತ್ತು ವಿದೇಶ ಮತ್ತು ಇನ್ನಿತರ ಪಕ್ಷದ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಮೂಲಕ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂಲಕ ನಾವು ಇರುವಂಥ ವಿಚಾರಗಳೆಲ್ಲ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರ 50 ವರ್ಷ ಮತ್ತು ರಾಜಕೀಯ ಅವರ ಹೋರಾಟದ ಬದುಕು, ಅವರ ಸಾಧನೆಗಳು, ಅಭಿಮಾನೋತ್ಸವ ಇದರಲ್ಲಿ ಚಿತ್ರದುರ್ಗದಲ್ಲಿ 9ನೇ ತಾರೀಕು ನಾವು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಗರ ಮತ್ತು ಗ್ರಾಮೀಣ ಭಾಗದಿಂದ ಸುಮಾರು 10,000 ಕಾರ್ಯಕರ್ತರು ವಾಲಂಟಿಯರ್ ಅವರಿಗೊಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಒಂದು ಹಬ್ಬದ ಒಂದು ವಾತಾವರಣ. ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಅದ್ಭುತವಾದಂಥ ಒಬ್ಬ ವ್ಯಕ್ತಿ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇರುವಂಥ ನನಗೆ ತಿಳಿಸಿಕೊಂಡ್ರೆ ಹಿರೇಗೌಡರು, ಶಿವರಾಮೇಗೌಡರು, ನಾನಾಗಿರ್ಬೋದು, ವಿಪಕ್ಷದ ತಿಂಗಳಿಂದ ಹಿಡಿದು ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಪರಣ್ಣ ಮನವಳ್ಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅವರ ಜೊತೆಯಲ್ಲಿ ಒಡನಾಟ, ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಅವರು ಕಾಲ್ನಡಿಗೆಯಿಂದ ಹಿಡಿದು ಸೈಕಲಿಂದ ಹಿಡಿದು ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಅವರು, ಯಡಿಯೂರಪ್ಪ ಅವರು ಬಳ್ಳಾರಿದವರು ಬಂದಾಗ RTC ಬಸ್ಸಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಬೆಳಿಗ್ಗೆ 5:05ವರೆಗೆ ಅಲ್ಲೇ ಇಳಿದ್ರು. ಅಲ್ಲೇ ಯಾವುದಾದ್ರೂ ಹೋಟೆಲ್ಲಿ ಬರೀ ಒಂದೇ ರೂಮಲ್ಲಿ 5-6 ಮಂದಿ ಸ್ನಾನ ಮಾಡಿ ಕೆಳಗಡೆ ಎಲ್ಲೋ ಸಣ್ಣ ಹೋಟೆಲ್ ಟಿಫಿನ್ ಮಾಡಿ ಬಾಡಿಗೆ ಸೈಕಲ್ ಮೇಲೆ ಇರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಬಾಡಿಗೆ ಸೈಕಲ್ ಇರ್ತಾ ಇದ್ದಾರೆ. ತಲಾ ಒಂದು 10 ಮಂದಿ ಮುಖಂಡರ ಜೊತೆಯಲ್ಲಿ ಪೋಸ್ಟರ್ಗಳು ಹಂಚೋದ್ರಿಂದ, ಬೋರ್ಡ್ಗಳು ಹಂಚೋದ್ರಿಂದ ಹಿಡಿದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ದುಡಿದಿರುವಂಥ ಮಾತುಗಳನ್ನ ನಾವು ಕೇಳಿರುವಂಥ ಸಂದರ್ಭದಲ್ಲಿ ಒಂದು ರೀತಿ ನಮಗೆ ಕಣ್ಣಲ್ಲಿ ನೀರೇ ಬರುವಂತ ಒಂದು ಅಂದ್ರೆ ಆ ಒಂದು ಸ್ಥಿತಿಯಿಂದ ಹಿಡಿದು ಅಂದ್ರೆ ಇವತ್ತು ಒಂದು ಕಾಲ್ನಡಿಗೆ, ಸೈಕಲ್, ಟ್ರೈನ್, ಕೆಂಪು ಬಸ್ಸಲ್ಲಿ ಈ ರೀತಿ ಓಡಾಟ ಮಾಡಿ ಪಕ್ಷ ಕಟ್ಟಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಇವತ್ತು ನಾವು ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋದ್ರೆ ಯಾರಾದ್ರೂ ಒಬ್ಬ ಹಿರಿಯರು ಯಡಿಯೂರಪ್ಪ ಜೊತೆಲಿರುವಂಥ ಒಂದು ಫೋಟೋ ಕಳಿಸ್ತಾರೆ. ಇವಾಗ ನಮ್ಗೆ ಮೊಬೈಲ್ಗಳು ಬಂದಿದೆ, ನಾವು ಹೋಗಿದ್ದ ಗಾಡಿ ಇಳಿದು ಹೋಗುವ ಒಂದು 100 ಫೋಟೋಗಳನ್ನ ಬಂದು ಜನ ತಗೊಂಡ್ಬಿಡ್ತಾರೆ. ಆ ಕಾಲದಲ್ಲಿ ಅಂದ್ರೆ ಒಂದು ಫೋಟೋ ಕ್ಯಾಮರಾನ ತಗೊಂಡೋಗಿ ಯಡಿಯೂರಪ್ಪ ಜೊತೆಯಲ್ಲಿ ಫೋಟೋ ತೆಗೆದುಕೊಳ್ಳುವಂತ ಇಂಟ್ರೆಸ್ಟ್, ಆ ಫೋಟೋನ ಮತ್ತೆ ಮನೆಯಲ್ಲಿ ಹಾಕೊಂಡು ಬರ್ತಾರೆ. ಯಡಿಯೂರಪ್ಪ ಅವ್ರನ್ನ ಅವರ ಒಂದು 25-30 ವರ್ಷ ರೈತರು ಯಡಿಯೂರಪ್ಪ ಅವರಿಂದ ಹಿಡಿದು 85 ವರ್ಷ ಯಡಿಯೂರಪ್ಪ ಅವರನ್ನು ಕೂಡ ಎಲ್ಲೋ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ಕೂಡ ಯಾವುದೋ ಒಂದು ಕಡೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಡಿಯೂರಪ್ಪನ ಮನೆಗೆ ಬಂದೋಗಿದ್ರು. ಯಡಿಯೂರಪ್ಪ ಅವರು ಮನೆಗೆ ಹೋದಾಗ ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಮಾತಾಡಿದ್ರು. ಅವ್ರ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ, ಅವ್ರ ಜೊತೆ ಫೋಟೋ ತಗೊಂಡಿದ್ದೀವಿ. ಈ ರೀತಿ ಇಡೀ ಕರ್ನಾಟಕದಲ್ಲಿ ಹೇಳುವಂತ ಒಂದು ವಿಚಾರ. ನಾನು ಸನ್ಮಾನ್ಯ ಯಡಿಯೂರಪ್ಪನ ಜೊತೆಯಲ್ಲಿ ನಾನೇನು ಕೆಲಸ ಮಾಡ್ತೀನಿ ಅನ್ನೋಂಥದ್ದಕ್ಕೆ ನಮ್ಮ ಮನೆಗೆ ಅವರು 94ರಲ್ಲಿ ಮೊದಲು ಬಳ್ಳಾರಿಯಲ್ಲಿ ನಮ್ಮ ಮನೆಗೆ ಅವರು ಹೆಜ್ಜೆ ಇತ್ತು. ಅಂದರೆ 32 ವರ್ಷಗಳ ಹಿಂದೆ. ಅವತ್ತಿಂದ ನನಗೂ ಒಡನಾಟ ಮತ್ತೆ ಎಲ್ಲ ಹಿರಿಯರಿಗೆ ನನಗೆ ತಿಳಿಸ್ಬಿಟ್ಟು ನನಗಿಂತ ಮುಂಚೆಯಿಂದಲೇ ನಿಮಗೆಲ್ಲರಿಗೂ ಒಂದು ಒಡನಾಟ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ನಂತರ ಪುಷ್ಪರ ಚುನಾವಣೆಯಲ್ಲಿ
ನಮ್ಗೆ ಅವ್ರು ಕೊಟ್ಟಿರುವಂತ ಜವಾಬ್ದಾರಿ, ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಗೆ ಅವ್ರು ಕೊಟ್ಟಿರುವಂತ ಪ್ರೇರಣೆ. ಆ ನಂತರ ದಿನಗಳಲ್ಲಿ 2006 ಆಸುಪಾಸು ಕೆಲವೊಂದು ವಿಚಾರಗಳಲ್ಲಿ ಪಕ್ಷ ನನ್ನನ್ನ ಅಮಾನತು ಮಾಡಿದಾಗ 20 ತಿಂಗಳ ಕಾಲ ನಾನು ಪಕ್ಷಕ್ಕೆ ದೂರ ಇರುವಂತ ಸಂದರ್ಭ ಬಂದ ಮೇಲೆ ಇಡೀ ಬೆಂಗಳೂರಲ್ಲಿ ಮಾಧ್ಯಮಗಳ ಮೂಲಕ, ಮಾಧ್ಯಮಗಳ ಸಮ್ಮುಖದಲ್ಲೇ ಲೈವ್ ಅಲ್ಲೇ ಟಿವಿಯಲ್ಲಿ ಜನಾರ್ದನ್ ಅಮಾನತಿನ ವಾಪಸ್ ತಗೊಳ್ತಾ ಇದ್ದು ಪಕ್ಷ, ನೀನು ಟಿವಿ ಮುಂದೆ ಕೂತು ನೋಡ್ತಾ ಇರ್ಬೋದು, ನೀನು ತಕ್ಷಣ ಹೇಳಿಕೆ ಕೊಟ್ಟು ಬೆಂಗಳೂರಿಗೆ ಬರಬೇಕು, ನಾನು ನೀನು ಇಡೀ ರಾಜ್ಯ ನಾವು ಸುತ್ತಾಡಬೇಕು, ಬಿಜೆಪಿ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರೇನು ಮಾಧ್ಯಮಗಳ ಮೂಲಕ ನನ್ನ ಸಸ್ಪೆನ್ಷನ್ ಸದಾನಂದಗೌಡ ಅಧ್ಯಕ್ಷರು ಆ ಸಂದರ್ಭದಲ್ಲಿ ವಿಚಾರ ಮಾಡಿದಂತ ಒಂದು ಘಟನೆ. ಅವರೊಟ್ಟಿಗೆ ನಾನು ಸುಮಾರು 120 ವಿಧಾನಸಭಾ ಕ್ಷೇತ್ರಗಳನ್ನ ಇಡೀ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿ ಓಡಾಟ ಮಾಡಿರೋದು. ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ನಾನು ಹೇಳಬೇಕು ಅಂದ್ರೆ ಅದು ಕೊಪ್ಪಳ ಆಗಿರ್ಬೋದು, ಯಲಬುರ್ಗ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ಕನಗಿರಿ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಆ ಚುನಾವಣಾ ಪ್ರಚಾರದಲ್ಲಿ ಅವರ ಜೊತೆಯಲ್ಲಿ ನಾನು ಪಾಲ್ಗೊಂಡು ಸಾರ್ವಜನಿಕ ಭಾಷಣ ಅವರ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ಹಂಚಿಕೊಂಡು ಮಾತನಾಡುವಂತ ಒಂದು ವಿಚಾರಗಳು ಆಗಿರ್ಬೋದು. ಮತ್ತು ಮಾಧ್ಯಮಗಳ ಬಗ್ಗೆ ಅವ್ರಿಗೆ ಎಷ್ಟು ಗಮನ ಇರ್ತಾ ಇತ್ತು ಅಂತಂದ್ರೆ, ಯಲಬುರ್ಗಗೆ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಈಶ್ವರ ಮುರುಗನ್ ಅವರು ಬರಬಾರ್ದು. ಆ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಕೆಲವೊಂದು ಪತ್ರಿಕೆಗಳನ್ನ ಆ ಪೇಪರ್ ತೆಗೆದು ನನ್ನ ಮುಂದೆ ಇತ್ತು, ಓದ್ತೇನೆ. ಅದರಲ್ಲಿ ವಿಷಯ ಇತ್ತು, ಬಸವರಾಜ ರಾಯರೆಡ್ಡಿ ಅವರು ಓಪನ್ ಆಗಿ ಪತ್ರಿಕೆ ಹೇಳಿಕೆಗೆ ಕೊಟ್ಬಿಟ್ಟಿದ್ರು, ಜನಾರ್ದನ್ ರೆಡ್ಡಿ ಭಾಗಕ್ಕೆ ಪ್ರಚಾರ ಬರೋಕ್ಕೆ ಇಷ್ಟನೇ ಇಲ್ಲ, ಆಂಧ್ರ ಮೂಲದ ವೈಎಸ್ ರಾಜಶೇಖರ ಮೂಲಕ ಜನಾರ್ದನ್ ರೆಡ್ಡಿಗೆ ಈ ಭಾಗದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟಿವಿ ಅಂತ ಹೇಳಿ ಅವ್ರು ಹೇಳಿದ್ದನ್ನ ಪತ್ರಿಕೆಗಳು ಬಡ್ಡೆ ಬಿಟ್ಟಿದ್ರು. ಅವ್ರ ಆಫ್ ದಿ ರೆಕಾರ್ಡ್ ಏನಿದ್ರು, ಆನ್ ರೆಕಾರ್ಡ್ ಏನಿದ್ರು ಗೊತ್ತಿಲ್ಲ, ಒಟ್ಟಿಗೆ ಪತ್ರಿಕೆಗಳಲ್ಲಿ ಬಹಳ ದೊಡ್ಡದಾಗಿ ಕೊಪ್ಪಳ ಎಡಿಷನ್ ಫ್ರಂಟ್ ಪೇಜ್ ಅಲ್ಲಿ ಬಂದಿದೆ. ಅದನ್ನು ತೋರಿಸಿ ಏನ್ ಮಾತಾಡ್ತೀನಿ ಸಭೆಯಲ್ಲಿ ಅಂತ ಕೇಳಿದ್ರು. ನಾನು ಬಿಟ್ಬಿಟ್ಟಿದ್ದ ನಾನು ಮಾತಾಡ್ತೀನಿ ಅಂದ್ರೆ ಅಲ್ಲ ಅಂತೇಳಿ ನನ್ನ ಕರ್ಕೊಂಡು ಹೋಗಿ 2-3 ವಿಚಾರಗಳು ನನಗೆ ಹೇಳಿದ್ರು, ಈಗ ಮಾತಾಡ್ತೀನಿ ಅಂದ್ರೆ ಸಾರ್ವಜನಿಕರ ಆಕರ್ಷಣೆ ಮಾಡೋದಕ್ಕೆ ಜನರಲ್ಲಿ ಏನ್ ವಿಷಯಗಳು ಹೇಳಿದ್ರೆ ನನ್ನ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರ, ಯಾರಿಂದ ಏನ್ ಹೇಳಿಸ್ಬೇಕು ಅನ್ನೋ ವಿಚಾರ, ಅಷ್ಟು ಜ್ಞಾನ, ಅಷ್ಟು ಆಕ್ಟಿವ್. ಬೆಳಿಗ್ಗೆ ಎದ್ದ ತಕ್ಷಣ ಮೀಡಿಯಾದಲ್ಲಿ ಪ್ರತಿಯೊಂದು ಪೇಜ್ ಓದುವಂತವರ ಅಭಿಯಾನ. ಹಾಗಾಗಿ ಅವತ್ತು ಸಭೆಯಲ್ಲಿ ನಾನು ರಾಯರೆಡ್ಡಿ ಅವ್ರನ್ನ ತುಂಬಾ ಚಾಲೆಂಜಿಂಗ್ ಆಗಿ ಮಾತಾಡ್ತೀನಿ. ಈಶ್ವರ ಮುರುಗನ್ ಅವರು ಒಬ್ಬ ಬಡವಾಗಿರ್ಬೋದು, ಆದ್ರೆ ಈಶ್ವರ ಮುರುಗನ್ ಅವ್ರನ್ನ ಒಂದು ಕಡೆ, ರಾಯರೆಡ್ಡಿನ ಒಂದು ಕಡೆ ಇಟ್ರೆ, ಈಶ್ವರ ಮುರುಗನ್ ಅವ್ರ ಜೊತೆಯಲ್ಲಿ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಇದ್ರೆ ಅದ್ರ ತೂಕ ರಾಯರೆಡ್ಡಿಗಿಂತ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅವತ್ತು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದು. ಈಶ್ವರ ಅವರು ಬಹಳ ದೊಡ್ಡ ಅಂತರದಲ್ಲಿ ನಿಂತಿದ್ದು ಅವರು ಗೊತ್ತಾಯ್ತು ಅಂದ್ರೆ, ನಾವು ನನಗೆ ಪತ್ರಿಕೆಗಳಂತಂದ್ರೆ ಏನೋ ಸ್ವಲ್ಪ ಹೆಡ್ಲೈನ್ಸ್ ಅವು ಇವು ಓದಿ ಬಿಟ್ಬಿಡ್ತೀವಿ ನಾವು, ಎಲ್ಲೋ ಮೂಲೆಗಳಾಗಿದ್ದ ಸುದ್ದಿಗೂ ಓದಿರ್ತಾರೆ. ಗಂಗಾವತಿ ಬಂದಾಗ ಮತ್ತೆ ಪತ್ರಿಕೆ ನಮ್ಗೆ ತೋರಿಸಿದ್ರು, ನಾನು ನೋಡಿದೆ. ಮೋಸ್ಟ್ಲಿ ಎಲ್ಲ ಸೀನಿಯರ್ಸ್ ಇದ್ದೇನೆ, ಬಹಳಷ್ಟು ಮಂದಿ ಪತ್ರಿಕೆಲ್ಲ ಕೂಡ ವಿಶ್ವವರಾಗಿರ್ಬೋದು, ರಾಮಮೂರ್ತಿ ಅವರಾಗಿರ್ಬೋದು, ನಿಖಿಲ್ ಅವರೆಲ್ಲ ಕೆಲವರು ಇನ್ನ ದೇಶವರು ಬಂದಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು ಆ ಸಂದರ್ಭದಲ್ಲಿ. ಇಕ್ಬಲ್ ಅನ್ಸಾರಿ ಅವರು, ರೆಡ್ಡಿ ಅವರು ಎಲ್ಲ ಆಂಧ್ರ ಮೂಲದವರು, ಅವ್ರು ಕನ್ನಡನೇ ಬರಲ್ಲ, ಎಲ್ಲೋ ಆಂಧ್ರದಿಂದ ಬಂದು ಬರೀ ದುಡ್ಡಿದೆ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಎಲ್ಲೋ ಬಂದಿದ್ದಾರೆ ಅಂತೇಳಿ ನಾವು ಗಂಗಾವತಿ ಬರೋ ಮುಂಚೆನೆ ನಾವಿಲ್ಲಿ ಬರ್ತಿರೋದು ಗೊತ್ತಾಗಿ ಆ ಗಾಳಿ ಎಷ್ಟು ಜೋರಾಗಿರುತ್ತೆ ಅಂತೇಳಿ ಹೆದರಿಕೆಯಲ್ಲಿ ಮುಂಚೆ ದಿನದ ಸ್ಟೇಟ್ಮೆಂಟ್ ಮಾಡಿದ್ರು. ಆ ಸ್ಟೇಟ್ಮೆಂಟ್ಗೆ ನನಗೆ ಅವ್ರು ತೋರಿಸಿದ ತಕ್ಷಣ ಅವತ್ತು ಭಾಷಣದಲ್ಲಿ ನಾನು ಹೇಳಿದೆ, ಹಳೆಗನ್ನಡದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬರೆದು ವಿಶ್ವ ಹಿಂದೂ ಪರಿಷತ್ತಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋರು ಜನಾರ್ದನ್ ರೆಡ್ಡಿ. ಅನ್ಸಾರಿ ಅವರೇ, ವೇದಿಕೆಯಲ್ಲಿ ನಾವಿಬ್ಬರು ಹಂಚಿಕೊಳ್ಳೋಣ, ಹಳೆಗನ್ನಡದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಮುಂದೆನೆ, ಇಡೀ ಗಂಗಾವತಿ ಮುಂದೆನೆ ಕಾಂಪಿಟೇಷನ್ ಬೇಕಂತ ಇಡೋಣ, ಯಾರಿಗೆ ಒಳ್ಳೆ ಮಾತು ಬರುತ್ತೇನೋ ಅಂತ ನಾವು ಬೇಕಂತ ಒಂದು ಚಾಲೆಂಜ್ ಆಗ್ತಿದ್ದೆ ಅವರಿಗೆ. ಇನ್ನೊಂದು ಚಾಲೆಂಜ್, ಪರಣ್ಣವ್ರ ಬಗ್ಗೆ ತುಂಬಾ ಕೀಳಾಗಿ ಅವರು ಮಾತಾಡಿರುವಂತ ಹೇಳಿಕೆಗಳು ನೋಡಿ ಒಂದು ಮಾತು ಹೇಳಿದ್ರು. ನಾನು ಸಾಮಾನ್ಯ ಕೂಡ ಇದೇ ಜೂನಿಯರ್ ಕಾಲೇಜು
ಗ್ರೌಂಡಲ್ಲಿ ಇಬ್ಬರಿನ ಫುಟ್ಬಾಲ್ ಆಡಿದ್ರೆ ಗಂಗಾವತಿ ಆಗುತ್ತೆ. ಅಂದ್ರೆ ಅಂತ ಮಾತುಗಳು ಬರೋದಕ್ಕೆ ಒಂದು ಪ್ರೋತ್ಸಾಹ, ಧೈರ್ಯ, ಜನಾರ್ದನ ಇಲ್ಲಿ ಹೀಗೆ ಮಾತಾಡಬೇಕು, ಇಲ್ಲಿ ಹೀಗೆ ಮಾತಾಡಬೇಕು, ಇಲ್ಲಿ ಹೀಗೆ ಮಾತಾಡಬೇಕು ಅಂತೇಳಿ ಅವತ್ತು ಮಾಧ್ಯಮಗಳಲ್ಲಿ 2008 ಚುನಾವಣೆ ಆದ್ಮೇಲೆ ರೆಡ್ಡಿ ಒಂದೊಂದು ಭಾಷಣಕ್ಕೆ ಒಂದೊಂದು ಮಹಾವಿಕೆಟ್ಟು ಮಹಾಪತನಾತ್ಮೆ ಆಗ್ತದೆ. HK ಪಾಟೀಲ್ ಅವರು, ರಣಸಿಂಗ್ ಅವರು, ಖರ್ಗೆ ಅವರ ಮಗ ಆಗಿರ್ಬೋದು, ಅಂದ್ರೆ ಡಿಫ್ರೆಂಟ್ ಏನ್ ಕೊಟ್ಟಿದ್ದಾರೆ ಅದೆಲ್ಲವನ್ನೂ ಕೂಡ ಇವತ್ತು ನನಗೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಹೋದ್ರೆ ನಾನು ಮತ್ತೆ ಪ್ರೀತಿಯಿಂದ ಮಾತಾಡ್ತಾ ಇರ್ತದೆ. ಅದು ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದ ಅಂತೇಳಿ ನಾನು ತುಂಬಾ ಹೆಮ್ಮೆಯಿಂದ ನನ್ನ ಹೃದಯ ಮುಟ್ಟಿ ಈ ಮಾಧ್ಯಮ ಸ್ನೇಹಿತರ ಮುಖದಲ್ಲಿ ನಾನು ಹೇಳ್ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ರಾಜಕೀಯ ವ್ಯಕ್ತಿ ಅನ್ನೋದಕ್ಕಿಂತ ಕೂಡ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಚರಿತ್ರೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಛಾಯಾತ್ಮಕವಾಗಿ ಉಳಿಯುವಂತ ಒಂದು ಹೆಸರು. ಹಾಗಾಗಿ ಅವ್ರ ಹೆಸರಲ್ಲಿ ನಾವೆಲ್ಲರೂ ಕೂಡ ಇದು ಅವರು ಬಯಸಿ ಈ ಕಾರ್ಯಕ್ರಮ ಮಾಡಲಿಕ್ಕಿದ್ದಂತಲ್ಲ, ನಾವೆಲ್ಲರೂ ಕೂಡ ಲೀಡರ್ಗಳು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಂದೇ ಒಂದ್ಸಲ ಇಂಥ ಒಂದು ಅವಕಾಶ ಅನ್ನೋದು 75 ವರ್ಷ ಇಳಿ ವಯಸ್ಸಲ್ಲಿ ಕೂಡ ಇವತ್ತಿಗೂ ಕೂಡ ಅವ್ರು ನಾಳೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನಾನು ಓಡಾಡಲಿಕ್ಕಿದ್ದ ಇದ್ದೀನಿ ಅನ್ನೋಂಥ ಒಂದು ಮಾತುಗಳು ಇವತ್ತು ಅವರಿಂದ ಬರ್ತಾ ಇರ್ತದೆ. ಹಾಗಾಗಿ ಅವರೆಲ್ಲರ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭಿಮಾನಿಗಳು, ಪಕ್ಷದ ನಾಯಕರುಗಳು ಸೇರಿ ಅಭಿಮಾನದಿಂದ ಅಭಿಮಾನಿಸುವಂತೇಳಿ ಆ ಕಾರ್ಯಕ್ರಮ ನಾವು 9ನೇ ತಾರೀಕು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಾಜ್ಯದ ಮಾಧ್ಯಮಗಳು ಕುರಿತು ತಾವು ಕೂಡ ಈ ಒಂದು ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಅಂತೇಳಿ ಇವತ್ತು ನಾನು ಮಾಧ್ಯಮ ದೃಷ್ಟಿಯಿಂದ ಕರೆದಿರುತ್ತೇನೆ. ಎರಡನೇ, ಗಂಗಾವತಿ ನಗರದಲ್ಲಿ ಒಂದು ಬೃಹತ್ ಮಟ್ಟದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ 5 ಎಕರೆ ಜಮೀನಲ್ಲಿ ನಮ್ಮ ಕನಕಗಿರಿ ರಸ್ತೆಯಲ್ಲಿ ನಾಳೆ ಬೆಳಿಗ್ಗೆ 10 ಅದಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮ, ಭೂಮಿ ಪೂಜೆ ನಡೆದಿರುತ್ತೆ. ಹಾಗಾಗಿ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನಾಳೆ ಬೆಳಿಗ್ಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒಂದು ವಿಶೇಷ ಏನಂತಂದ್ರೆ ಇದು ಹೊಸ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಡಿಸೈನ್ ಅಪ್ರೂವಲ್ ಆದ್ಮೇಲೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊದಲನೇ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಒಂದು ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬರುವ ದಿನಗಳಲ್ಲಿ ಗಂಗಾವತಿ ನಗರ, ನಾನು ಇಲ್ಲಿಗೆ ಚುನಾವಣಾ ಪೂರ್ವದಲ್ಲಿ ಬಂದಾಗ ಮಾತನಾಡಿದ್ದೇನೆ, ಗಂಗಾವತಿ ಇನ್ನೊಂದು ತಿರುಪತಿ ಆಗೋದರಲ್ಲಿ ಎರಡನೇ ಮಾದರಿ ಇರೋದು. ಇವತ್ತು ನಾವೇ ತಾವೆಲ್ಲರೂ ನೋಡಿದಾಗೇನೆ ನಾವು 3-4 ವರ್ಷದ ಹಿಂದೆ ಅಂಜನಾದ್ರಿ ಪಡ್ತಿರೋ ಭಕ್ತಾದಿಗಳು 10 ವರ್ಷದ ಹಿಂದೆ ಆಗಿತ್ತು, 3-4 ವರ್ಷದ ಹಿಂದೆ ಆಗಿತ್ತು. ಇವತ್ತು ಅಂಜನಾದ್ರಿಗೆ ಇವತ್ತು ಭಕ್ತಾದಿಗಳು ನಮ್ಮ ಇಡೀ ದೇಶದಿಂದ ಹೊರಗಿನಿಂದ ಕೂಡ ಇವತ್ತೇನು ವಿದೇಶಿ ಕರೆನ್ಸಿ ಕೂಡ ಉಳಿಯಲ್ಲಿ ಬರ್ತಾ ಇರುವುದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಬರೋ ದಿವಸಗಳಲ್ಲಿ ಇವತ್ತು ನಾವೇನು ಗಂಗಾವತಿ ಆ ಮಟ್ಟದ ಬಸ್ ಸ್ಟ್ಯಾಂಡ್ ಕಂಪನಿ ಆಗಲೇಬೇಕು. ಆ ಬಸ್ ಸ್ಟ್ಯಾಂಡ್ ನಿರ್ಮಾಣ 1 ವರ್ಷದಲ್ಲಿ ಪೂರ್ತಿ ಆಗಬೇಕು ಅನ್ನೋದನ್ನ ತುಂಬಾ ಕಟ್ಟುನಿಟ್ಟಾಗಿ ನಾವು ಇವತ್ತು ಕಾಂಟ್ರಾಕ್ಟ್ಗೆ ಇಳಿಯುವಂಥದ್ದು. ಜೊತೆಗೆ ಇವಾಗ ಇದು ಎಕ್ಸಿಸ್ಟಿಂಗ್ ಬಸ್ ಸ್ಟ್ಯಾಂಡ್ ಗಂಗಾವತಿ ನಗರದಲ್ಲಿ, ಇದರ ಜನರಿಗೆ ಬಸ್ ಸ್ಟ್ಯಾಂಡ್ ದೂರ ಆಗುತ್ತಂತ ತೊಂದರೆ ಆಗಬಾರ್ದು ಅಂತ ಹೇಳಿ ನಿರಂತರವಾಗಿ 10 ನಿಧಿ ಬಸ್ಗಳು ಕೇವಲ ಗಂಗಾವತಿ ಬಸ್ ಸ್ಟ್ಯಾಂಡ್ ಅಲ್ಲಿ 4 ಗೊತ್ತಿದ್ರೆ ಗಂಗಾವತಿಯಲ್ಲಿ ಎಲ್ಲ ಮನೆಗಳಿಂದ ಕೂಡ ಎಲ್ಲ ಒಂದು 5-6 ದಿಕ್ಕಲ್ಲಿ ಕೂಡ 5-6 ಬಸ್ಗಳು, ಒಟ್ಟಾರೆ 10 ಬಸ್ಗಳು ಹೊಸ ಬಸ್ ಸ್ಟ್ಯಾಂಡ್ಗೆ ನಿರಂತರವಾಗಿ ಓಡಾಡ್ತಾ ಇರ್ಬೋದು, ಸಿಟಿ ಬಸ್ ಸ್ಟ್ಯಾಂಡ್. ಹಾಗೆ ಅದನ್ನು ಪರಿವರ್ತನೆ ಮಾಡೋದು. ಜೊತೆಗೆ ಮತ್ತು ಸುತ್ತಮುತ್ತ ಗ್ರಾಮಗಳಿಂದ ಕೂಡ ಆ ಬಸ್ ಸ್ಟ್ಯಾಂಡ್ಗೆ ಜನರು ಬರೋದು, ಆನೆಗುಂದಿ, ಬೆಂಕಿಗಿರಿ ಪ್ರಮುಖ ಹೋಗ್ಲಿಕ್ಕೆ ಕೂಡ ಬರಲಿಕ್ಕೆ ಅದೊಂದು ಪ್ಲಾನ್ ಆಗಿದೆ. ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ನಾನು ತಮಗೆ ಈಗಲೇ ಹೇಳಿದ್ದೇನೆ, 25 ಕೋಟಿ ಹಣ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಸನ್ಮಾನ್ಯ ಸೋಮಣ್ಣ ಅವರು ಮತ್ತು ಅಶ್ವಿನಿ ರೆಸ್ಟ್ ಅವರನ್ನ ನಾನು ಪರ್ಸನಲಿ ಭೇಟಿ ಮಾಡಿ ಇನ್ನ 10 ಕೋಟಿನ ಜಾಸ್ತಿ ಮಾಡೋದ್ರ ಮೂಲಕ ಅಮೃತ್ ಯೋಜನೆಯಲ್ಲಿ ತುಂಬಾ ಬಹಳ ದೊಡ್ಡ ಪ್ರಮಾಣದ ಹೈಟೆಕ್ ಒಂದು ರೈಲ್ವೆ ಸ್ಟೇಷನ್ ಆಗಿ ಅದು ಪರಿವರ್ತನೆ ಆಗುತ್ತೆ. ಹನುಮಂತನಿಗೆ ನಮ್ಮ ಹೈದರಾಬಾದ್ ಮೂಲಕ
AMR India ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಇಡೀ ನಮ್ಮ ಭಾರತದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಬಿಡುಗಡೆ ಮಾಡಿದಂಥ ಒಂದು ಇದರಲ್ಲಿ ಔಟ್ ಆಫ್ ಟಾಪ್ 100 ಅಲ್ಲಿ 3ನೇ ಸ್ಥಾನದಲ್ಲಿ ಒಂದು AMR India ಅಂತೇಳಿ ಒಂದು ಕಂಪನಿ. ಅವರು ಇವತ್ತು ನಮ್ಮ ಅಂಜನಾದ್ರಿಯಲ್ಲಿ ನಾನು ಅವ್ರನ್ನ ಒಂದು 2 ತಿಂಗಳ ಹಿಂದೆ ಹಂಪಿಯ ಬಾಲ್ಯವಂತ ಮತ್ತು ಅಂಜನಾದ್ರಿಗೆ ಕರ್ಕೊಂಡು ಬಂದು ನಾನೇ ಸ್ವತಃ ಜೊತೆಯಲ್ಲಿ ದರ್ಶನ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಅವರು ಅಲ್ಲೇ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ರು. ಅಂಜನಾದ್ರಿ ಹನುಮಂತನಿಗೆ ಅವರು ಪ್ರಭಾವಳಿ, ಕಿರೀಟ, ಗದೆ ಮತ್ತು ಪಾದಗಳು ಇದೆಲ್ಲವನ್ನೂ ಕೂಡ ಬಂಗಾರದಲ್ಲಿ ಅವರು ಮಾಡ್ತಿದ್ದಾರೆ. ಸುಮಾರು ಒಂದು 3 ಕೋಟಿ ವೆಚ್ಚದಲ್ಲಿ. ಅದನ್ನ ನಾಳೆ 8ನೇ ತಾರೀಕು ಆಯುಷ್ಮಾನ್ 3 ಕೋಟಿ ವೆಚ್ಚದಲ್ಲಿ ಬಂಗಾರದಲ್ಲಿ ಸ್ವಾಮಿಗೆ ಅಂಜನಾದ್ರಿ ಹನುಮಂತನಿಗೆ ಎಲ್ಲ ಆಭರಣಗಳನ್ನು ಕೂಡ ಮಾಡ್ತಿದ್ದಾರೆ. ಅದನ್ನ 8ನೇ ತಾರೀಕು ನಮ್ಮ ತಹಸೀಲ್ದಾರ್ ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕರೆದು ಅವತ್ತು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ದೇವರಿಗೆ ಸಮರ್ಪಣೆ ಮಾಡುವಂಥ ಕೆಲಸ ಆಗುತ್ತೆ. ಅದನ್ನ ಸರ್ಕಾರದ ಟ್ರೆಸರಿಯಲ್ಲಿ ಇಟ್ಟು ಮುಖ್ಯವಾಗಿ ಪ್ರತಿ ತಿಂಗಳಲ್ಲಿ ಬರುವಂಥ ಪ್ರತಿ ತ್ರಯೋದಶಿಗೆ ಮತ್ತು ಹನುಮಂತ ವ್ರತ, ಹನುಮಂತ ಜಯಂತಿ ಮತ್ತು ಮುಖ್ಯವಾದ ಹಬ್ಬಗಳಲ್ಲಿ ಆ ಆಭರಣಗಳೆಲ್ಲ ಅಂಜನಾದ್ರಿ ಹನುಮಂತನಿಗೆ ಅಲಂಕರಣ ಮಾಡೋದಕ್ಕೆ ಅದನ್ನ ನಿಶ್ಚಯ ಮಾಡಿ 8ನೇ ತಾರೀಕು ಅದನ್ನ ಸರ್ಕಾರಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸ. ಶನಿವಾರದ ಹರಿಯದ ನಾಯಕ, ನಿರಂತರ ರೈತರ, ಮಹಿಳೆಯರ, ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂಥ BS ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವಸಂತಗಳನ್ನು ಕಂಡಿರ್ತಕ್ಕಂಥ ಮಹಾನ್ ನಾಯಕನ ಒಂದು ಉತ್ತಮವಾದ ಕಾರ್ಯಕ್ರಮ. ಅದು ರಾಜ್ಯಾದ್ಯಂತ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಇಚ್ಛೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅಭಿಮಾನೋತ್ಸವ ಅಂತಕ್ಕಂಥ ಒಂದು ನುಡಿಯೊಂದಿಗೆ ಎಲ್ಲ ಅಭಿಮಾನಿಗಳು ಅವರ ಪರವಾಗಿ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಭಾಗವಹಿಸತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ರೂಪಿಸಲಾಗ್ತದೆ. ಆದರೆ ಯಡಿಯೂರಪ್ಪರ ಅಭಿಮಾನ ಅಂತಂದಾಗ ಯಾವ ರೀತಿ ಬರುತ್ತೆ ಅಂದರೆ 2009ರ ಅತಿವೃಷ್ಟಿಯನ್ನು ನೆನೆಸ್ಕೊಂಡ್ರೆ ಏಕ ವ್ಯಕ್ತಿಯಾಗಿ ಇಡೀ ರಾಜ್ಯವನ್ನ ಎಲ್ಲೆಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಗಳನ್ನ ಜೊತೆಯಾಗಿ ಯಾರು ಇಲ್ಲದೆ ಇದ್ರೂ ಕೂಡ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಏಕ ಮುಖ್ಯಮಂತ್ರಿಯಾಗಿ ಇವತ್ತಿನ ದಿನಗಳಲ್ಲಿ ಸಂಚರಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಇರ್ಬೋದು, ಪುನರ್ವಸತಿ ಕಾರ್ಯಕ್ರಮಗಳಿರ್ಬೋದು, ಅಂತ ಒಂದು ಪ್ರಮುಖವಾದ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ಯಡಿಯೂರಪ್ಪರು ಕೂಡ ಮಾಡಿದ್ದು ಇಂದಿಗೂ ಕೂಡ ನೆನಪಾಗಿ ಉಳಿದಿದೆ. ಅಂದ್ರೆ ಅಂತ ಮಹಾನ್ ವ್ಯಕ್ತಿಯನ್ನ ನಾವು ಇವತ್ತ ಅಭಿಮಾನೋತ್ಸವವನ್ನು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಏನು ಒಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಯು ಕೂಡ ಅಭ್ಯರ್ಥಿಯಾಗಿ ನಿಲ್ಲದೇ ಇರತಕ್ಕಂಥ ವ್ಯಕ್ತಿಗೆ ಈ ಒಂದು ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಪ್ರಥಮ ಬಾರಿಗೆ ಟಿಕೆಟ್ ಅನ್ನು ನೀಡುವ ಮೂಲಕ ಜಯಶೀಲನಾಗಿ ಮಾಡುವುದರಲ್ಲಿ ಕೂಡ ಯಡಿಯೂರಪ್ಪನವರ ಒಂದು ಪ್ರಯತ್ನ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇಲ್ಲಿಯ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಜನರ ಮತದಾರರ ಆಸೆಯಿಂದ ಆ ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಯಡಿಯೂರಪ್ಪನವರು ಕಾರಣ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅವತ್ತಿನ ಫುಟ್ಬಾಲ್ ಹೇಳ್ಬೇಕಾಗಿತ್ತು ಎಂದು ಅಂದ್ರೆ ಇಕ್ಬಾಲ್ ಅನ್ಸಾರಿಗೆ ಫುಟ್ಬಾಲ್ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ದು ನನ್ನ ಚುನಾವಣೆಯ ಪ್ರಚಾರದಲ್ಲಿ ಎಂಬ ಮಾತು ಕೂಡ ಹೇಳ್ತಾ, ಜನಾರ್ದನ್ ರೆಡ್ಡಿ ಅವರು ವೇದಿಕೆ ಮೇಲೆ ಜೂನಿಯರ್ ಕಾಲೇಜಿನಲ್ಲಿ ಈ ಮಾತನ್ನು ಹೇಳುವ ಮುಖಾಂತರ ಯಡಿಯೂರಪ್ಪನವರಿಗೆ ಆ ರೀತಿ ಪ್ರೇರೇಪಿಸಿ ನನಗೂ ಕೂಡ ಮಸ್ಕಿಯಲ್ಲಿ ತಂದೆ ಮಕ್ಕಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಇಲ್ಲ ನೀವು ನಿಷ್ಠುರವಾಗಿ ಮಾತಾಡ್ರಿ, ಯಾರೇ ಮಾತಾಡಿದ್ರು ಸಹಿತನು ಅದಕ್ಕೆ ನೀವು ಕಿವಿ ಕೊಡಬೇಡ್ರಿ, ನಿಮ್ಮ ನಿರ್ಧಾರವನ್ನ ಅಚಲವಾಗಿ ಇಟ್ಕೊಳ್ಳಿ ಎಂಬ ಮಾತನ್ನು ಹೇಳ್ತಕ್ಕಂಥ ಮಹಾನ್ ನೇತಾರ ಮತ್ತೆ ಅಷ್ಟೇ ಹೋರಾಟಗಾರ ಎಂಬ ಮಾತನ್ನು ಹೇಳುವ ಜೊತೆಗೆ ನಾನು ನಿಮ್ಮ ಮೂಲಕ ಕೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ಅಭಿಮಾನಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲ ವಿಷಯಗಳನ್ನು ಮಾನ್ಯ ಶಾಸಕರಿದ್ದಾರೆ. 1996 ಮಾರ್ಚ್ 28 ರೈತಂಗ ಹೊರಡೋದ ಮೇಲೆ ಯಾವ ಪಕ್ಷ ಸೇರ್ಬೇಕಂತೇಳಿ ನಾವು ನಿರ್ಗೋಡ್ರು ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಡಿಯೂರಪ್ಪನ ವಿರುದ್ಧವಾಗಿ ಬಹಳ ಹೋರಾಟ ಮಾಡಿದವರು. ನಾನು ಯಡಿಯೂರಪ್ಪನ
ಕಬ್ಬನ್ ಪಾರ್ಕಿನ ಸ್ಟ್ರೈಕ್ ಮುಖಂಡ ಹಿರೇಗೌಡರು ನನ್ನ ರಟ್ಕೆಟ್ ಎತ್ತಿ ಬಂದ್ರು. ನಾವು ಹೆಚ್ಚಂಗ ಅವ್ರು ಬಿಜೆಪಿ ಅದ್ರಾಗೆ ಹಾಕಿರೋದು ಹೋಗ್ತೀವಾ ಇದೆ ಅಂತ ಹೇಳಿ ಏನೋ ರೈತರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ಹೋಗ್ತಿದ್ದೆ ಎದ್ಬಾ ಅಂತೇಳಿ ಹಿರೇಗೌಡರು ನನ್ನ ರಟ್ಕೆಟ್ ಕರ್ಕೊಂಡು ಬಂದಿದ್ರು. ಆಮೇಲೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿ, ಆಮೇಲೆ ತುಂಗಭದ್ರಾ ಎಡಗಂಟೆ ಶಾಶ್ವತ ಪರಿಹಾರ, ಗಂಗಾವತಿ ಸಕ್ಕರೆ ಕಾರ್ಖಾನೆ ರಿಹ್ಯಾಬಿಲಿಟೇಷನ್ನು ಮತ್ತು ಸ್ವಾಮಿನಾಥನ್ ವರದಿ ಅನೇಕ ಏನು ಕಾನ್ಸೆಪ್ಟ್ಗಳನ್ನು ಜಾರಿಗೊಳಿಸೋಕೆ ಯಾರಿಂದ ಸಾಧ್ಯ ಅಂತಕ್ಕಂಥ ಯೋಚನೆ ಬಂದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನದಿ ಜೋಡಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಹೋರಾಟ ಮಾಡ್ತಾರೆ. ನಾವು ರೈತ ಸಂಘದಿಂದ ಬಂದವರು, ನಾವು ಬಿಜೆಪಿ ಸೇರ್ಪಡೋಣ ಅಂತ ಹೇಳಿ ಯಡಿಯೂರಪ್ಪನ ನೋಡಿ ಬಿಜೆಪಿ ಸೇರಿದ್ವಿ. ಆದರೆ ಕರ್ನಾಟಕದಲ್ಲಿ ನಾವು ಚಳವಳಿ ಬಸ್ಸಿಂದರೆ ಹೆಚ್ಚಾದ್ರು ಅದು ಹೆಚ್ಚಾದ್ರು ಅಂತೇಳಿ ನಾನು ಚಳವಳಿ ಮಾಡ್ತಕ್ಕಂಥ ರಸ್ತೆ ತಡೆವಳಿ ಮಾಡೋ ಕಾಲಕ್ಕೆ ರಸ್ತೆ ಕಟ್ಟುಕೊಂಡ ತಕ್ಷಣ ಪೊಲೀಸ್ ಹಿಡ್ಕೊಂಡ್ಬಂದ್ಬಿಡ್ತಿದ್ರು. ಅವಾಗ ಹಿರೇಗೌಡರು ಏನು ಮಾಡೋಣಾಗಿಲ್ಲ, ಸ್ವಾಮಿ ಕೇಳೋದಲ್ಲ ಬಿಡೋದಲ್ಲ, ಅಡ್ಡಪಟ್ಟ ತಂದುಕೊಟ್ರೆ ಹೋಗಿ ಏನು ಮಾಡಬೇಕು, ಪೊಲೀಸ್ ಹಿಡ್ಕೊಂಡೋಗಿ ದೂರ ಹಿಡ್ಕೊಂಡೋಗಿ ಅಂತೇಳಿ ನಮ್ಮನ್ನೆಲ್ಲ ಒಳಗೆ ಕುಳಿಸಿದಾಗ ಸನ್ಮಾನ್ಯ ಆ ಟೈಮ್ನಲ್ಲಿ ನಿಜವಾಗ್ಲೂ ಪ್ರೊಫೆಸರ್ ನಂಜನ್ ಸ್ವಾಮಿ ಬಿಟ್ಟ ಮೇಲೆ ಪ್ರೊಫೆಸರ್ ನಂಜನ್ ಸ್ವಾಮಿ ಹಂಗೆ ಇತ್ತು. ನಮ್ಮನ್ನು ಯಾರಾದ್ರೂ ಎಸ್ ಪಿ ಬಿಟ್ಟಿದ್ರೆ ತಕ್ಷಣ ಎಸ್ ಪಿ ಐ ಜಿ ಕಳ್ತಿದ್ರು, ಐ ಜಿ ಎಸ್ ಪಿ ಕಳ್ತಿದ್ರು, ಎಸ್ ಪಿ ಸಬ್ ಇನ್ಸ್ಪೆಕ್ಟರ್ ಕಳ್ತಿದ್ರು. ಅದೇ ತರನಾಗಿ ಯಡಿಯೂರಪ್ಪರೇ ಯಾರು ಏನು ಕಾರ್ಯಕರ್ತರಿಗೆ ಬಿಟ್ಟಸಯ್ಯ ಅಂತ ಹೇಳಿ ಜಬರಿಸಿ ನಾವು ಒಂದು ಅರ್ಧ ಗಂಟೆ ಪೊಲೀಸ್ ಸ್ಟೇಷನ್ ಬಿಟ್ಟ ತಕ್ಷಣನೇ ನಮ್ಮನ್ನ ಒಳಗಡೆಯಿಂದ ಬಿಟ್ಟುಕೊಳ್ತಕ್ಕಂಥ ಈ ಇಡೀ ಆಡಳಿತವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅಧಿಕಾರಿಗಳಿಗೆ ನಿಯತ್ತಿನಿಂದ ಫೋನ್ ಮಾಡಿ ಕಾರ್ಯಕರ್ತನ ರಕ್ಷಣೆ ಮಾಡಿದಂತ ವ್ಯಕ್ತಿ ಯಾರಾದರೂ ಭಾರತೀಯ ಜನತಾ ಪಾರ್ಟಿಗಿದ್ರೆ ಅದು ಯಡಿಯೂರಪ್ಪ ಒಬ್ಬರೇ ನಾನು ಎದೆತಕ್ಕಂಡು ಹೇಳ್ತೇನೆ. ಅವರು ನಮಗೆ ಒಂದು ತಾಕತ್ತನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಸಿಎಂ ಆಗಿದ್ದು, ಫಸ್ಟ್ ಸಾರಿ ಸಿಎಂ ಆದಾಗ ಒಂದು ಟ್ರಾನ್ಸ್ಫರ್ ಮಾಡಿಸಬರಕ್ಕೆ ಹೋಗಿದ್ದೆ. ನಾನು ಟ್ರಾನ್ಸ್ಫರ್ ಮಾಡಿಸಬರಕ್ಕೆ ಹೋದಾಗ ಅವ್ರು ಅಲ್ಲೇ ಕೃಷ್ಣದಿಂದ ಎದ್ದು ಹೊರಗೊಂಡ್ಬಿಟ್ಟಿದ್ರು. ಸೆಕ್ಯೂರಿಟಿ ಫುಲ್ ಇತ್ತು. ಏನಪ್ಪ ಅವ್ರು ನೆನ್ಕೊಂಡ್ಬಿಟ್ರು, ಏನ್ ಮಾಡಬೇಕು, ನಾನು ಬಂದೀನಿ, ಯಾರು ಕೂರಿಸ್ತಿರಕ್ಕಾಗಲ್ಲ, ಸಾಹೇಬ್ರು ಮತ್ತೆ ನಾಳೆ ಊರಿಗೆ ಹೋಗ್ತಾರಂತ ಏನ್ ಮಾಡೋದು, ಜನರಲ್ಲಿ ಹೋಗಿ ಅವ್ರ ಕೈ ಹಿಂಗ್ ಹಿಡ್ಕೊಂಡ್ಬಿಡ್ತೀವಿ. ಅವರು ಗನ್ಮೆನ್ಗಳೆಲ್ಲ ಅಟ್ಯಾಕ್ ಮಾಡಿ ಸುತ್ತಂದ್ರೆ ಯಾರಿಂದ ಹೆಂಗ್ ಹಿಡ್ಕೊಂಡ ಕೈ ಅಂತ. ನೋಡಪ್ಪ, ನಾನು ಯಡಿಯೂರಪ್ಪನ ರಕ್ಷಣೆ, ನನ್ನ ಪ್ರಾಣ ಹೋದ್ಮೇಲೆ ಯಡಿಯೂರಪ್ಪನ ಪ್ರಾಣ ಹೋಗ್ಬೇಕಂತಕ್ಕಂಥ ಯೋಚನೆ ಮಾಡಿದವರು ನಮ್ಮ ದಯವಿಟ್ಟು ಕೈ ಬಿಟ್ಟು ನೀವು ಇವಾಗಲೇ ಸರಿರೇ ಎಲ್ಲಿಗೆ ಸರಿರಿ ಅಂತ ಎಲ್ಲಿ ಸರಿ ಅಂತ ನಮ್ಮನ್ನೆಲ್ಲ ಎಲ್ಲಿಂದ ಗನ್ಮೆನ್ಗಳು ಎಲ್ಲಿ ಸರಿಸಿ ಏನೇ ಏನು ಇಷ್ಟೊಂದು ಟೆನ್ಷನ್ ಬಂದಿದೆಯಾ, ಏನೆಲ್ಲ ಒಂದು ಸಣ್ಣ ಕೆಲಸ ಇತ್ತು ಬಂದಿದ್ಯಾ ಅಂತ. ಆಯ್ತು ಅಂತಂದು ಆಯ್ತು ಅಂತ ಕೂಡಲೇ ಒಳಗೆ ಕರ್ಕೊಂಡು ಹೋಗಿ ಏನಯ್ಯ ಒಂದು ಇದೈತೆ ಮಾಡ್ಕೊಡ್ಬೇಕು ಸಾಧ್ಯ ಅಂತ ತತ್ಕ್ಷಣ ಜಾರಿಗೆ ಬರುವಂತ ಆದೇಶ ಮಾಡಿದ್ದೇನೆ ಅಂತೇಳಿ ನಾವು ಯಾವ ಕೆಲಸ ತಗೊಂಡು ಹೋಗ್ತೀವಿ ಆ ಕೆಲಸನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಕೊಟ್ಟಂತ ಒಬ್ಬ ಚೀಫ್ ಮಿನಿಸ್ಟರ್ ಒಬ್ಬ ಏನಾದ್ರು ಇದ್ರೆ ಅದು ಯಡಿಯೂರಪ್ಪ. ಅಂತ ಒಂದು ಧೈರ್ಯವಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅನೇಕ ಹೋರಾಟಗಳಲ್ಲಿ ನಾವು ವಿಪಕ್ಷನವರು, ಅನೇಕ ಸಂಸದರು, ಅನೇಕ ಸಂಸದ ಶಿವರಾಮಗೌಡರು ಅನೇಕರು ಹೋದಾಗ ನಾವು ಅವ್ರಿಗೆ ಅನೇಕ ಘಟನೆಗಳಲ್ಲಿ ಹೇಳೋದಕ್ಕೆ ಸಮಯ ಇಲ್ಲ. ಅಂತಹ ಗಣವರಿಯದ ಒಬ್ಬ ನಾಯಕ, ಜನನಾಯಕ, 7 ಬೀಳುಗಳ ಮುಖಾಂತರ ಎಷ್ಟು ಜೀವನದಲ್ಲಿ ಕಷ್ಟ ಸುಖಗಳನ್ನ, ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಇಕ್ಕದೆ, ಕಷ್ಟ ಸುಖಗಳೆರಡನ್ನೂ ಮೆಟ್ಟಿ ನಿಂತ ಒಬ್ಬ ದಿಟ್ಟ ನಾಯಕ ಈ ಪ್ರಪಂಚದಲ್ಲಿ ಯಾರಂದ್ರೆ ಅದು ಯಡಿಯೂರಪ್ಪಾಜಿ. ಅವಮಾನಗಳಲ್ಲೇ ಬಂದವರಿಗೆ ಆಮೇಲೆ ಮರ್ಯಾದೆ ಕೂಡ ಹಂಗೆ ಬಂದಿದೆ. ಎಂತೆಂಥ ಪ್ರಕರಣಗಳೆಲ್ಲ ಅವ್ರಿಗೆ ಶಿಕ್ಷಿ ಜೈಲಿಗೆ ಕಳಿಸುವಂತ ಪ್ರಕರಣ ತಂದಿದ್ದು ಕೂಡ ಯಾವುದೇ ಎದೆ ತಟ್ಟದೆ, ಎದೆ ಮುಂದದೆ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕನನ್ನ ಇದು ಜನೋತ್ಸವನ್ನಾಗಿ ಮಾಡಬೇಕು. ಇದರ ಒಂದು ಈ ಭಾಗದಲ್ಲಿ, ಚಿತ್ರದುರ್ಗ ಭಾಗದ ನಮ್ಮ ಗುಲ್ಬರ್ಗಾ ಡಿವಿಷನ್ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪಕ್ಷಕ್ಕೆ ಲಾಭವನ್ನು ತಂದುಕೊಳ್ಳುವಂತ ಕಾರ್ಯಕ್ರಮ ಮಾಡ್ಕೊಂಡು ಯಡಿಯೂರಪ್ಪನವರೇ ತಾವು ಒಪ್ಕೋಬೇಕು ಅಂತಕ್ಕಂಥ ಮಾತನ್ನು ಕೇಳಿದಾಗ ಆಯ್ತು, ಪಕ್ಷಕ್ಕೆ ಲಾಭ ಆಗೋದಾದ್ರೆ ನಾನು ಅದನ್ನು ಒಪ್ಕೊಂತೀನಿ ಅಂತ ಹೇಳಿ ಆ ಒಂದು ತನ್ನ 50 ವರ್ಷದ ಸಾಧನೆಯನ್ನ ಅಭಿಮಾನೋತ್ಸವನ್ನಾಗಿ ಮಾಡಿ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಈ ಭಾಗದಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಶಾಸಕರು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಶಾಸಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಾಯಕರು ಎಲ್ಲ ಡಾಕ್ಟರ್ಸ್ಗಳಿಗೆ ಭೇಟಿ ಆಗೋದು, ಲಾಯರ್ಸ್ಗಳಿಗೆ ಭೇಟಿ ಆಗೋದು, ಸಂಘ ಸಂಸ್ಥೆಗಳಿಗೆ ಭೇಟಿ ಆಗೋದು, ಕಾರ್ಮಿಕ ಇಲಾಖೆಗೆ ಭೇಟಿ ಆಗೋದು, ಹೆಚ್ಚು ಮಾಧ್ಯಮದವರಿಗೆ ಭೇಟಿ ಹಾಕಿಬಿಟ್ಟಿವಿ. ಎಲ್ಲ ಭೇಟಿಯಾಗಿ ಹೆಚ್ಚು ಪ್ರಚಾರ ಇಲ್ಲಿಂದ ಅಲ್ಲ ಅದೆಲ್ಲ 9ನೇ ತಾರೀಕು
ಚಿತ್ರದುರ್ಗದಲ್ಲಿ ಐವತ್ತನೇ ಒಂದು ವರ್ಷದ ಒಂದು ವಸಂತದಲ್ಲಿ ಮಾಲಾರ್ಪಣೆ ಮಾಡಿ ಇವತ್ತು ನೀನು ರಾಜಕೀಯ ಜೀವನವನ್ನು ನಮ್ಮ ಅನೇಕ ಯುವಕರು ನಡೆಯುವ ಕಾರ್ಯವನ್ನು ಮಾಡಿದಂಥ ಶ್ರೀಮಂತ ಇವತ್ತು ನಾಯಕ ನಡೆಯುವಂಥವ್ರು ಅಂತ ಒಂದು ನಾಯಕರಲ್ಲಿರುವ ಅನೇಕ ನಾಯಕರು ಇವತ್ತು ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಅಧಿಕಾರವನ್ನು ತೆಗೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರು ನಡೆಸಬೇಕಾದ ಇವತ್ತು ನಾವು ಈ ಭಾಗದ ಶಾಸಕಕ್ಕೆ ಸಾಮರ್ಥ್ಯ ಕೊಡ್ತಾರೆ ಶಾಸನ ಕಡೆಯನ್ನು ಮಾಡಿ ಅದರ ಜೊತೆಗೆ ಕೃಷಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಅನೇಕ ಕೊಟ್ಟಂಥ ಕಾರ್ಯ ನಿರ್ವಹಿಸಲು ಇವತ್ತು ಅವರು ಜೀವನದಲ್ಲಿ ಅನೇಕ ಸಾಮಾಜಿಕ ನ್ಯಾಯಾಲಯದಲ್ಲಿ ಕಾರ್ಯವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಾಗಿ ಅನೇಕ ಸಲ ಕಾರ್ಯವನ್ನು ಮಾಡಿ ಅಂತ ಒಬ್ಬ ಮಹಾನ್ ನಾಯಕನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಈ ಭಾಗದ ಪಕ್ಷಾತೀತವಾಗಿ ಅಭಿನಂದಿಸುವಂಥ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 9ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪಾಡ್ತಾರೆ. ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಅಂಥ ಸಂದರ್ಭದಲ್ಲಿ ಇವತ್ತು ಶ್ರೀರಾಮಪುರ ಆ ಒಂದು ಸಂದರ್ಭದಲ್ಲಿ ಕಡೆ ಮಾಡಲಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕ ಮನೋಹರ್ ಸಹ ಅಧ್ಯಕ್ಷರಾದಂಥದ್ದು, ಕುಚಿ ಕ್ಷೇತ್ರದ ಶಾಸಕರು ಶಾಸಕರಾಗಿ ದೊಡ್ಡ ಮೂರು ಸಹ ಅಧ್ಯಕ್ಷರಾಗಿದ್ದಾರೆ. ಮತ್ತು ನಾನು ಈ ಅಧ್ಯಕ್ಷತೆ ಹೇಳಿದಾಗ ಎಲ್ಲ ವಿಚಾರ ಮಾಡಿ ಅವರ ಡಿಸಿಷನ್ ಮಾಡಿದ್ರು. 2 ದಿನ ಮೊದಲೇ ಡಿಸಿಷನ್ ಆಯಿತು, 28 ನಾಳೆ ಅಧ್ಯಕ್ಷ ಮಾಡ್ತಾರೆ ಹೇಳಿದರು. ಆಮೇಲೆ ಅನೇಕ ಜನರು ಇವತ್ತಾಗ ನಾನು ಸಾಮಾನ್ಯ ಕಾರ್ಯಕರ್ತ, ತಾಲೂಕು ಅಧ್ಯಕ್ಷ ಮತ್ತು ಅನೇಕ ಹಿರಿಯರು ಬರ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ನನ್ನ ಮಾಡಿ ಮುಂಚೆ ಮಾಡಿದಾಗ ಇವತ್ತು ಅನೇಕ ಹಿರಿಯರು ಅನೇಕ ಹಿರಿಯರೆಲ್ಲ ಕಾರ್ಯ ಮಾಡಬೇಕು ಎದುರಾಗಿರು. ಬಟ್ ಅವ್ರು ಹತ್ತಿರ ನಿರ್ಧಾರ ಇರ್ತಾರೆ, ಹೇಳ್ಬಿಡ್ತೀರ ಅವರೇ ಮಾಡೋದಮ್ಮ ಅನೌನ್ಸ್ ಮಾಡಿದ್ರು. ಅಂಥ ಒಬ್ಬ ಅಚಲ ಶ್ರೀಮಂತ ನಾಯಕತ್ವ ಇವತ್ತು ಯಾವ ಕಾರ್ಯಕರ್ತರು ಉಳಿಸ್ಬೇಕು, ಕಟ್ಟ ಕಡೆ ಉಳಿಸ್ಬೇಕು, ಜೀವನದಲ್ಲಿ ಉಳಿಸ್ಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಸಮಾಜಕ್ಕೆ ಕಲ್ಪನೆ ಇಟ್ಟಂದ್ರೆ ಇವತ್ತು ಯಾವುದರ ನಾಯಕತ್ವ ಅದು ಡೆವಲಪ್ ಅನ್ನೋದು ತಪ್ಪಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು 9ನೇ ತಾರೀಕು ಅಭಿನವಪುರ 50ನೇ ವರ್ಷದ ಆ ಉತ್ಸವದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಮ ಜೊತೆಗೆ ಯಾರ್ಯಾರಿರ್ತಾರೆ ಎಲ್ಲರೂ ತೆಗೆದುಕೊಂಡು ಪಕ್ಷಾತೀತವಾಗಿ ಇವತ್ತು ಅನೇಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಸ್ವೀಕರಿಸಿದ್ದಾರೆ. ಇವತ್ತು ನಮ್ಮ ಹಿರಿಯರ ಗೌರವಿಸುವ ಮೂಲಕ ನಾವೆಲ್ಲರೂ ಹೋಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿಂದ ನಮ್ಮ ಸಹೋದರರು ಮಾಡಿದಂಥ ಮೂಲೆಗಳಿದೆ ಮತ್ತು ನಮ್ಮ ಹಿರಿಯರಾದಂಥ ಶಿವರಾಮಗೌಡರು ಎಲ್ಲ ಅಧ್ಯಕ್ಷರು ಮತ್ತು ಪತ್ರಿಕಾ ನಾನು ಕೆಲವು ಸಮಯ ನಮ್ಮ ಬಗ್ಗೆ ಅದು ಹೇಳೋದಕ್ಕೆ ಯಾಕಂದರೆ ನಾವು ರೈತ ಪರ ಹೋರಾಟದಿಂದ ಬಂದಂಥ ಒಂದು ಸ್ನೇಹಿತರು ನಾವು. ಆ ಸಮಯದಲ್ಲಿ ಯಡಿಯೂರಪ್ಪರು ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈ ನಾವು ಸತ್ಯ ನಾವು ಹೋಗಿದ್ವಿ. ಇವರು ಸಾಕಷ್ಟು ಹೇಳ್ತಿದ್ರು, ಯಾರಾದ್ರೂ ಏನು ಮಾತಾಡೋದು ಬಟ್ ನಮ್ಮ ಸಭೆಗೆ ಬಿಟ್ಟು ಬಂದಂತ ಕರ್ಕೊಂಡು ನಿಜ ನಾನು. ಯಾಕಂದ್ರೆ ಏನಾದ್ರು ಆಕರ್ಷ ಒಳ್ಳೆ ಹೋಗ್ತಾರೆ. ಅದು ನಿಮ್ಮ ಸೇರಿ ಕೃಷ್ಣ ಬಂದು ನೋಡಿ ಗ್ರಾಮದಲ್ಲಿ ಬಂದು ಆ ಕಾರಣಕ್ಕಾಗಿ ಅವ್ರು ಹೇಳಿದ್ದು ಸತ್ಯ ಇದೆ. ಆದರೆ ಈ ಒಂದು ನಾವು ಸರ್ಕಾರದ ನಾನು ಪಕ್ಷ ಸೇರಿದ ಮೇಲೆ ಕಾಯ್ದೆ ಸರ್ಕಾರದ ನಾವು ನೋಡಿದ್ವಿ. ಒಂದು ಹಿರಿಯರು ನನಗೆ ಒಂದು ಮಾತು ಹೇಳಿದ್ರು, ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವು, ಯಾವ ಪಕ್ಷ ಹೋರಾಟದ ಮುಖಾಂತರ ಬಂದಾಗ ಅದು ಜನ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇದು ಸಾಧ್ಯ ಆಗುತ್ತೆ ಅಂತ ಒಂದು ಹೇಳಿದ್ರು. ಅದೇ ರೀತಿ ಯಡಿಯೂರಪ್ಪರು ಸುಮಾರು 40 ವರ್ಷದಿಂದ ರೈತ ಪರವಾಗಿ ಹೋರಾಟ ಮಾಡಿದಂಥವ್ರು ಮತ್ತು ಏನು ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡಿದಂಥವ್ರು ಬಂದಾಗ ಅವ್ರ ಸರ್ಕಾರ ಬಂದಾಗ ನಾವು ಯೋಜನೆ ಕೊಟ್ಟಲ್ಲ ಅದ್ರ ಮೇಲೆ ನಮ್ಗೆ ಎನಿಸ್ತದೆ. ಒಂದು ಮನೆ ಬಿದ್ದಾಗ ಏನು ಸರ್ಕಾರದಿಂದ 2,000 3,000 ಕೊಡ್ತಕ್ಕಂಥ ಒಂದು ನಮಗೆ ನಿಧಿ ರಾಜ್ಯ ಸರ್ಕಾರ 10,000 15,000 20,000 50,000 1 ಲಕ್ಷವರೆಗೆ ಕೊಟ್ಟು ಮನೆಗಳನ್ನು ಕಟ್ಟಿಕೊಟ್ಟು ಅದ್ರ ಜೊತೆಗೆ ರೈತರಿಗೆ ಈ
ಒಂದು ಮಳೆಗಾಲ ಬಂದಾಗ ಬೀಜಗ ಗೊಬ್ಬರ ಗಿಡ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ 10,000 ಕೊಡುವಂತಕ್ಕಂಥ ಒಂದು ಕೆಲಸವನ್ನು ನಾವು ಇವತ್ತು ತಂದ್ಕೊಡ್ಬೋದು. ಇದೇ ರೀತಿ ಅವರು ಹೇಳಿದ್ರೆ ಬಹಳ ಇದೆ ಅವರು ಯೋಜನೆಗಳು. ಅಂದ್ರೆ ಜನರ ಪರವಾಗಿ ಜನರ ಜೊತೆಗೆ ಹೋರಾಟ ಮಾಡುವಂತ ವ್ಯಕ್ತಿಗೆ ಆ ಸಮಸ್ಯೆ ಏನೋದು ಗೊತ್ತಿರ್ತಕ್ಕಂಥವ್ರಿಗೆ ಸಾಕ್ಷಿ ಸರ್ಕಾರ ಮಾಡಿರೋದ್ರಿಂದ ಅದು ಒಳ್ಳೆ ಸಾಕ್ಷಿ ನಾವು ಬಹಳ ಹೆಮ್ಮೆಯಿಂದ ಇರಬೇಕಾಗುತ್ತೆ.